ಅವ್ರ ಮಾತು ಕೇಳ್ಕೊಂಡು ಆಫೀಸ್ನಲ್ಲಿ ಎಲ್ಲ ಕೆಟ್ಟ ಕೆಲಸ ಮಾಡಿ ಅವ್ರಿಗೆ ದುಡ್ಡು ತಲುಪಿಸೋದ್ರಿಂದ ಹಿಡಿದು ಯಾರೋ ರುದ್ರ ಪ್ರತಾಪ್ ಅನ್ನೋರನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡಿಸಿದ್ದೀನಿ ಸರ್. ಏನ ರುದ್ರ ಪ್ರತಾಪ್ನ ಭಾರ್ಗವಿ ಚಿಕ್ಕಿ ಬಿಡಿಸಿದ್ದ? ಏನು ಹೇಳ್ತಿದ್ದೀರಾ? ನನಗೆ ಗೊತ್ತು ಸರ್, ನೀವು ನನ್ನ ನಂಬಲ್ಲ ಅಂತ. ಆದರೆ ಮೇಡಮೇ ಅವನನ್ನು ಬಿಡಿಸಿರೋದು. ನಾನೇ ಹೋಗಿ ಕರ್ಕೊಂಡ್ಬಂದಿದ್ದೀನಿ. ಭಾರ್ಗವಿ ಚಿಕ್ಕಿ ಯಾಕೆ ರುದ್ರ ಪ್ರತಾಪ್ನ ಬಿಡಿಸ್ತಾರೆ? ಯಾಕೆಂದರೆ ಆ ಸೀತಾ ಮತ್ತು ರಾಮು ಒಂದಾಗಬಾರ್ದಲ್ಲ ಸರ್. ಭಾರ್ಗವಿ ಅವ್ರಿಗೆ ಮೊದಲೇ ಸೀತಾನ ಕಂಡ್ರೆ ಆಗೋದಿಲ್ಲ. ಅವರು ಹೋಗಿ ಹೋಗಿ ರಾಮನ ಇಷ್ಟಪಟ್ಟರೆ ಸುಮ್ಮನೆ ಇರ್ತಾರೆ ಸರ್. ಸೀತಾ ಕಂಡ್ರೆ ಭಾರ್ಗವಿ ಚಿಕ್ಕಿಗೆ ಯಾಕೆ ಅಷ್ಟೊಂದು ದ್ವೇಷ? ಯಾಕೆ ಸೀತಾ ಕಂಡ್ರೆ ಆಗಲ್ಲ? ಸರ್, ಅವತ್ತು ಆಫೀಸ್ನಲ್ಲಿ ಸೂರಿ ಸರ್ ಮುಂದೆ ಬೋನಸ್ ಬಗ್ಗೆ ಎಲ್ಲರ ಮುಂದೆ ಹೇಳ್ಬಿಟ್ರಲ್ಲ ಸರ್. ಅವ್ರು ಹಾಗೆ ಹೇಳ್ದಿದ್ರೆ ನಮ್ಮ ಬಿಸ್ನೆಸ್ಸು ಹೇಗೆ ನಡ್ಕೊಂಡು ಹೋಗ್ತಾ ಇತ್ತೋ ಹಾಗೆ ನಡ್ಕೊಂಡು ಹೋಗಿರೋದು. ಅವ್ರು ಹೇಳಿದ್ಮೇಲೆ ಎಲ್ಲ ಏರ್ಪೇರ್ ಆಗೋಯ್ತು ಸರ್. ಅದಕ್ಕೆ ಅವ್ರಿಗೆ ಸೀತಾನ ಕಂಡ್ರಾಗೋದಿಲ್ಲ ಸರ್. ಚಿಕ್ಕಿ ಹೀಗೆಲ್ಲ ಮಾಡಿದಾರಾ? ನೀವು ತಿಳ್ಕೊಂಡಂಗೆ ಅಲ್ಲ ಸರ್ ಅವರು. ಸರಿ, ನೀವು ಹೇಳಿದ್ದನ್ನು ನಂಬ್ತೀನಿ. ಆದರೆ ಅವರು ಮನೆಯವರಾಗಿದ್ಕೊಂಡು ಮನೆ ದುಡ್ಡನ್ನ ಬೇರೆಯವ್ರ ಕೈಲಿ ಕದಿಸ್ತಾ ಇದ್ರಾ? ಯಾಕೆ ಹಂಗೆ ಮಾಡ್ತಾರೆ? ಇಲ್ಲಿ ನನಗಂತ ಏನೂ ಇಲ್ಲ. ಈ ಕಂಪ್ನಿಯಿಂದ ಕದೀತಾ ಇರೋ ದುಡ್ಡಿಂದ ಮುಂದೆ ಈ ಕಂಪ್ನಿನೇ ಖರೀದಿ ಮಾಡಬೇಕು, ಆಗ ನನಗೆ ಅಂತ ಏನೋ ಒಂದು ಆಗುತ್ತೆ ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ದಿದ್ದನ್ನ ಕೇಳಿದ್ದೀನಿ ಅಷ್ಟೇ ಸರ್. ಅಲ್ಲ ರೀ ಚರಣ್, ಇದೆಲ್ಲ ಗೊತ್ತಿದ್ದು ಮೊದಲೇ ಯಾಕೆ ಹೇಳಲಿಲ್ಲ ನೀವು? ಸರ್, ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಸರ್. ನನಗೂ ಚೂರು ಪಾರು ಕೊಡ್ತಿದ್ರಲ್ಲ ಅಂತ ನಾನು ಇಲ್ಲಿವರೆಗೂ ಹೇಳಿರಲಿಲ್ಲ ಸರ್. ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ನೋಡಿದ್ರಾ, ನಿಮ್ಮನ್ನು ಯೂಸ್ ಮಾಡಿಕೊಂಡು ಅವ್ರು ಸೇಫ್ ಆದರು. ತೊಂದರೆಗೆ ಸಿಗಾಕೊಂಡಿರೋದು ನೀವು ತಾನೇ? ಹ್ಞೂ ಸರ್, ನಾನು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಸರ್. ನೀವೇ ಏನಾದರೂ ಒಂದು ದಾರಿ ತೋರಿಸ್ಬೇಕು ಸರ್, ಪ್ಲೀಸ್ ಸರ್. ನೋಡ್ರಿ, ಅವ್ರ ಥರ ಗುಟ್ಟಾಗಿ ನಿಮ್ಮನ್ನು ಸಾಕಕ್ಕಂತೂ ನನ್ನ ಕೈಲಿ ಆಗಲ್ಲ. ಎಲ್ಲಾದರೂ ಕೆಲಸ ಕೊಡ್ಸೋಕ್ಕಾಗುತ್ತಾ ಅಂತ ನೋಡ್ತೀನಿ. ಸರಿ ಸರ್. ಬೈ ದ ವೇ, ಥ್ಯಾಂಕ್ ಯು. ಸರ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಚರಣ್ ನೋಡಿ, ನಿಯತ್ತಾಗಿದ್ದರೆ ಯಾರ ಮುಂದೆನೂ ಈ ಥರ ಕಾಲಿಗೆ ಬೀಳುವಂಥ ಪರಿಸ್ಥಿತಿ ಬರಲ್ಲ. ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ಆದರೂ ಸರಿಯಾಗಿರಿ. ಸರಿ ಸರ್, ಬರ್ತೀನಿ ಸರ್. ನನ್ನ ಇನ್ಸ್ಟಿಂಕ್ಟ್ ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಅನುಮಾನ ಎಲ್ಲ ಕರೆಕ್ಟಾಗಿತ್ತು. ಆದರೆ ಇದನ್ನು ರಾಮ್ಗೆ ಸೂರಿಗೆ ಹೇಳಿದ್ರೆ ಖಂಡಿತ ನಂಬಲ್ಲ. ಅವ್ರಿಗಿದೆಲ್ಲ ಹೇಗೆ ಅರ್ಥ ಮಾಡಿಸೋದು? ಸೀತಾ, ಯು ಜಸ್ಟ್ ರಿಲ್ಯಾಕ್ಸ್. ಇದನ್ನೆಲ್ಲ ನಾನು ನೋಡ್ಕೋತೀನಿ. ತಾತ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ. ಕೆಲವೊಂದ್ಸಲ ಸಿಹಿಗೆ ನಾವು ಹೇಗೆ ಕೂತು ಅರ್ಥ ಮಾಡಿಸ್ತೀವೋ ಅದೇ ಥರ ತಾತನಿಗೂ ಅರ್ಥ ಮಾಡಿಸ್ಬೇಕಾಗತ್ತೆ. ಸಿಹಿ ಮತ್ತು ತಾತ ಇಬ್ಬರು ಚಿಕ್ಕ ಮಕ್ಕಳ ಥರ. ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ, ಯು ಡೋಂಟ್ ವರಿ. ತಾತ ನನ್ನ ಡೆಸಿಷನ್ನ ತಿಳ್ಸಕ್ಕೆ ಹೇಳಿದ್ದಾರೆ. ನಾನು ಮಗು ಬೇಡ ಅಂತ ಹೇಳಿದ್ರೆ ಈ ಮದುವೆನೂ ಬೇಡ. ಸೀತಾ ಪ್ಲೀಸ್, ಏನು ಹೇಳಬೇಡಿ. ಕೆಲವೊಂದ್ಸಲ ನಾವು ಓವರ್ ಥಿಂಕ್ ಮಾಡಿದಾಗ ಸಮಸ್ಯೆಗಳು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಈ ವಿಷಯನ ಮರ್ತು ಬಿಡಿ. ತಾತನ ಜೊತೆ ನಾನು ಮಾತಾಡ್ತೀನಿ, ಎಲ್ಲ ಸಾರ್ಟ್ ಆಗುತ್ತೆ. ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ ರಾಮ್. ಅಡ್ಗತ್ರೆಯಲ್ಲಿ ನಿಮ್ಮನ್ನು ಸಿಕ್ಕಾಕ್ಸ್ತಿದ್ದೀನಿ ಅನ್ನಿಸ್ತಾ ಇದೆ. ಹಾಗೇನಿಲ್ಲ ಸೀತಾ, ಮೋಸ್ಟ್ಲಿ ನಮ್ಮ ಪ್ರೀತಿಗೆ ಇನ್ನೂ ಅಗ್ನಿ ಪರೀಕ್ಷೆ ಮುಗ್ದಿಲ್ಲ ಅಂತ ಕಾಣುತ್ತೆ. ಫೇಸ್ ಮಾಡೋಣ. ನೀವು ನನ್ನ ಜೊತೆಗಿರ್ತೀರಾ ಅಂದಮೇಲೆ ನನ್ನ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನಾನು ಫೇಸ್ ಮಾಡ್ತೀನಿ. ಮುನಿಸೆಲ್ಲವೂ ಕೊನೆಯಾಗಿ ಮನಸ್ಸೆಲ್ಲವೂ ಮಾತಾಡಿ ಹೂವಾಗಲಿ ಹಾರಿ. ರಾಮವ್ರೆ, ನಾನು ಮನೆಗೆ ಹೊರಡ್ತೀನಿ, ನೀವು ಹುಷಾರು. ಅಂಜು ಅವರೇ, ಅಯ್ಯಯ್ಯೋ ಸಾರಿ. ಅಂಜಲಿ ಅವರೇ, ಇವತ್ತೊಂದು ದಿವಸ ನೀವು ಇಲ್ಲೇ ಇರಿ. ನಾನು ಹಾಗೆಲ್ಲ ಇರೋದಕ್ಕಾಗಲ್ಲ ರಾಮವ್ರೆ. ನೀವು ಇಲ್ಲದೆ ನಾನೊಬ್ಬ ಅಂದರೆ ಎಲ್ಲರೂ ಹೋಗ್ಬಿಟ್ರೆ ಒಂಥರ
ಖಾಲಿ ಖಾಲಿ ಅನಿಸುತ್ತೆ. ನನಗೊಬ್ಬನಿಗೆ ತುಂಬಾ ಸಂಕಟ ಆಗುತ್ತೆ. ನಾನು ಒಬ್ಬನೇ ಇದ್ದೀನಲ್ಲ ಅಂತ ನನಗೆ ತುಂಬ ದುಃಖ ಆಗುತ್ತೆ ಅಂಜಲಿ ಅವರೇ. ಪ್ಲೀಸ್ ಇವತ್ತು ಒಂದೇ ಒಂದು ದಿವಸ ಇಲ್ಲೇ ಉಳ್ಕೊಳ್ಳಿ. ನನಗೆ ಗೊತ್ತು ನಾನು ಕೇಳ್ತಿರೋದು ತಪ್ಪು ಅಂತ, ಆದರೂ ಪ್ಲೀಸ್. ರಾಮು ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಹಾಗೆಲ್ಲ ಇರೋದಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ನೀವು ಹೀಗೆ ಮಗು ಥರ ಹಠ ಮಾಡಿದ್ರೆ ಹೇಗೆ? ನಮ್ಮವ್ರಿಗೋಸ್ಕರ ನಾವಿರೋದ್ರಲ್ಲಿ ಏನು ತಪ್ಪಾಗುತ್ತೆ ಅಂಜಲಿ ಅವರೇ? ಪ್ಲೀಸ್ ನನಗೋಸ್ಕರ. ನೋಡಿ, ನಮ್ಮ ಅಣ್ಣನೇ ಕಾಲ್ ಮಾಡ್ತಿದ್ದಾನೆ. ಮಾತಾಡಿ ಮಾತಾಡಿ. ಒಂದು ನಿಮಿಷ. ಅಣ್ಣ, ಹಲೋ ಪಾಪಚ್ಚಿ, ಎಲ್ಲಿದೆಯಾ? ಮನೆಗೆ ಹೋದ್ಯಾ ಅಥವಾ ಕ್ಲಿನಿಕಲ್ಲೇ ಇದೆಯಾ? ಇಲ್ಲ ಅಣ್ಣ, ಇನ್ನೇನು ಹೊರಡ್ತೀನಿ. ಯಾಕೆ? ಪಾಪಚ್ಚಿ, ನೀ ಅಲ್ಲೇ ಇರೋ, ಒಂದು 5 ನಿಮಿಷದಲ್ಲಿ ಬಂದೆ, ಒಟ್ಟಿಗೆ ಮನೆಗೆ ಹೋಗೋಣ. ಆಮೇಲೆ ಪ್ರಿಯಾ ನಿನ್ನ ಹತ್ರ RP ಬಗ್ಗೆ ಹೇಳಿದ್ಲು, ಐ ಮೀನ್ ರುದ್ರ ಪ್ರತಾಪ್ ಬಗ್ಗೆ. ಪಾಪಚ್ಚಿ, ಅವ್ನು ನಮ್ಮ ಸುತ್ತಮುತ್ತನೇ ಇದ್ದಾನೆ ಪಾಪಚ್ಚಿ. ಅವನಷ್ಟು ಒಳ್ಳೆಯವನಲ್ಲ. ರುದ್ರ ಪ್ರತಾಪ್ ಅನ್ನೋನು ಯಾರಾದರೂ ನಿನ್ನ ಪರಿಚಯದಲ್ಲಿದ್ದರೆ ಅಥವಾ ನೀನು ಹಿಂದೆ ಮುಂದೆ ಏನಾದರೂ ಸುತ್ತುತ್ತಾ ಇರೋದು ನಿನ್ನ ಗಮನಕ್ಕೆ ಬಂದರೆ ನೀನು ಆವಾಗಲೇ ನನಗೆ ಹೇಳಬೇಕು, ಓಕೆನಾ? ಯಾಕಣ್ಣ ಪದೇ ಪದೇ ರುದ್ರ ಪ್ರತಾಪ್ ಬಗ್ಗೆ ಕೇಳ್ತಿದ್ದೀರಾ? ಅವ್ರು ಯಾರೋ ಏನೋ ನನಗೆ ಒಂದೂ ಗೊತ್ತಿಲ್ಲ. ಬೆಳಗ್ಗೆ ಅದಕ್ಕೆಗೂ ಹೇಳಿದ್ದೀನಿ, ಆ ಹೆಸರೇ ನಾನು ಕೇಳಿಲ್ಲ ಅಂತ. ನನ್ನ ಬಗ್ಗೆ ಹೇಳಿದನ ಅಂದರೆ ಖಂಡಿತವಾಗ್ಲೂ ಅಶೋಕಂಗೆ ನನ್ನ ಬಗ್ಗೆ ಅನುಮಾನ ಬಂದಿದೆ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ನು ಎಂಥ ಡೇಂಜರಸ್ ವ್ಯಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೊ. ಪ್ಲೀಸ್ ಬಿ ಕೇರ್ಫುಲ್ ಪಾಪಾಜಿ. ಅಣ್ಣ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಹುಷಾರಾಗೇ ಇರ್ತೀನಿ. ನಾನು ಈಗಲೇ ಕ್ಲಿನಿಕ್ಕಿಂದ ಆಚೆ ಬರ್ತೀನಿ. ಓಕೆ, ಬಾಯ್. ಅಂಜು ಅವರೇ, ಏನಾಯಿತು? ನನ್ನ ಅಣ್ಣ ಇಲ್ಲಿಗೆ ಬರ್ತಿದ್ದಾನಂತೆ. ನಾನು ಇಲ್ಲಿರೋಕ್ಕಾಗಲ್ಲ, ನಾನು ಹೊರಡ್ತೀನಿ. ಬಾಯ್, ಗುಡ್ ನೈಟ್. ಗುಡ್ ಅಲ್ಲ, ಇವ್ರ ಅಣ್ಣ ಯಾಕೆ ಇವಳ ಹತ್ರ ನನ್ನ ಬಗ್ಗೆ ಕೇಳ್ತಾ ಇದ್ದಾನೆ? ನಮಗೇನಾದರೂ ಅನುಮಾನ ಬಂದಿದೆಯಾ? ಮತ್ತೆ ನನ್ನನ್ನು ಜೈಲಿಗೆ ಕಳಿಸೋ ಪ್ಲ್ಯಾನ್ ಏನಾದರೂ ಮಾಡಿದಾರಾ? ಅಯ್ಯೋಯ್ಯೋ, ನಾನು ಮತ್ತೆ ಜೈಲಿಗೆ ಹೋಗೋದಕ್ಕೆ ನನ್ನ ಕೈಲಾಗಲ್ಲಪ್ಪ. ಏನು ಮಾಡಲಿ? ಇದೇನು ಭಾರ್ಗವಿ ಮೇಡಮ್ ನನಗೆ ಫೋನ್ ಮಾಡ್ತಾ ಇದ್ದಾರೆ? ನಾನೇನಾದ್ರು ಅಶೋಕ್ ಸರ್ನ ಮೀಟ್ ಮಾಡಿ ಮಾತಾಡಿದ್ದು ಇವ್ರಿಗೇನಾದ್ರು ಗೊತ್ತಾಗೋಯ್ತಾ? ಇವ್ರಿಗೆ ಯಾಕೆ ನನ್ನ ಹಿಂದೆ ಚೆನ್ನಾಗಿನ ಯಾರನ್ನಾರು ಬಿಟ್ಟಿದ್ದಾರ? ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ಹಲೋ ಮೇಡಮ್, ಹೇಳಿ. ಏನ್ರಿ, ಎಲ್ಲಿದ್ದೀರಾ? ಫೋನ್ಗೆ ಸಿಗಲ್ಲ ಅಂತೀರಾ? ಮೇಡಮ್, ನೀವೇ ನನ್ನ ಕಾಲ್ ಪಿಕ್ ಮಾಡಲಿಲ್ಲ. ಹೇಳಿ ಮೇಡಮ್, ಏನು ವಿಷಯ? ಆ ರುದ್ರ ಪ್ರತಾಪ್ ಅಲ್ರಿ, ಹಳೆ ನಂಬರು ಯೂಸ್ ಮಾಡ್ತಿಲ್ಲ ಅನ್ಸುತ್ತೆ. ಅವನ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಮೇಡಮ್. ನೀವು ನನ್ನ ಮರ್ತೇ ಬಿಟ್ಟಿದ್ದೀರಾ ಅಂದ್ಕೊಂಡಿದ್ದೆ. ಅದೆಲ್ಲ ಇರಲಿ, ನನಗೆ ಈಗ ಸೀತನ ಕತೆ ಗೊತ್ತಾಗಬೇಕು. ಅವಳ ಬ್ಯಾಕ್ಗ್ರೌಂಡ್ ಏನ್ರಿ? ಕತೆನಾ? ಯಾವ ಕತೆ? ನನಗೇನು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ? ಎಂಪ್ಲಾಯಿ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಏನ್ರಿ ಇದು? ಅವಳಿಗೆ ಒಬ್ಬ 5 ವರ್ಷದ ಮಗಳಿದ್ದಾಳೆ. ಅವಳಿಗೆ ಯಾವಾಗ ಮದುವೆ ಆಯಿತು, ಗಂಡ ಯಾರು, ಇದು ಯಾವುದೂ ಗೊತ್ತಿಲ್ಲದೆ ಕೆಲ್ಸಕ್ಕೆ ಇಟ್ಕೊಂಡ್ರ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಮೇಡಮ್.
ಅವರು ಪರ್ಸನಲ್ ಲೈಫ್ ಬಗ್ಗೆ ಯಾರ ಜೊತೆನೂ ಮಾತಾಡಿದ್ದು ನಾನು ಕೇಳೇ ಇಲ್ಲ. ಇದೆಲ್ಲ ಯಾಕೆ ಮೇಡಮ್ ಇವಾಗ? ಯಾಕೆ ಏನು ಬೇಕಾಗಿಲ್ಲ. ನನಗೆ ಆ ಮಗುವಿನ ತಂದೆ ಯಾರು ಅಂತ ಗೊತ್ತಾಗಬೇಕು. ಅವನು ಎಲ್ಲಿದ್ದಾನೆ ಮೊದಲು ಹುಡುಕಿ. ಆಯಿತು ಮೇಡಮ್, ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡೋ ಅಷ್ಟರಲ್ಲಿ ಕಥೆನೇ ಮುಗ್ದೋಗಿರುತ್ತೆ. ಅದೆಲ್ಲ ಬೇಕಾಗಿಲ್ಲ. ಮೊದಲು ಆ ರುದ್ರ ಪ್ರತಾಪ್ ಹೊಸ ನಂಬರ್ ಹುಡುಕೊಡಿ. ಸರಿ ಮೇಡಮ್. ಏನೋ ಹೊಸ ಗೇಮ್ ಆಡ್ತಾ ಇರೋಂಗಿದೆ ಈ ಹೆಂಗಸು. ಈ ಸಲ ಅಂತೂ ನಾನು ಕೈ ಜೋಡಿಸಲ್ಲ, ಕೈ ಕೊಡ್ತೀನಿ. ಈ ವಿಷಯನ ಅಶೋಕ್ ಸರ್ಗೆ ತಿಳಿಸ್ತೀನಿ. ಸೀತಾ ಗಂಡ ಬೇಕಾ ನಿನಗೆ ಭಾರ್ಗವಿ? ಗಂಡ ಅಲ್ಲ, ಗಂಡಾಂತರ ತರ್ತೀನಿ. ವಾರಸ್ದಾರ ಬರ್ತಾನೆ. ನನ್ನ ಮಗ ರಾಮನ ವಾರಸ್ದಾರ. ವಾರಸ್ದಾರ ಇಲ್ದಿದ್ರೆ ಈ ಆಸ್ತಿಲಿ ಬಿಡುಗಾಸು ಯಾರಿಗೂ ಸಿಗೋದಿಲ್ಲ. ನನ್ನ ರಾಮನ್ನ ನನ್ನ ಮನೇನ ಕಾಯೋಕೆ ಅಂತಾನೆ ಬರುತ್ತೆ ನನ್ನ ಮೊಮ್ಮಗು. ನನ್ನಿಂದಾಗ್ಲಿ ನಮ್ಮ ಮನೆಯವರಿಂದಾಗ್ಲಿ ಸೀತಾ ಯಾವತ್ತೂ ಸಫರ್ ಆಗೋದಿಲ್ಲ. ಹಾಗಾಗೋದಕ್ಕೂ ನಾನು ಬಿಡೋದಿಲ್ಲ. ಸಾರಿ ಸೀತಾ, ರಿಯಲಿ ಸಾರಿ. ಓ, ರುದ್ರ ಪ್ರತಾಪ್ ಎಲ್ರಿ? ಹೊಸ ನಂಬರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ, ನೀವೇ ಕಾಲ್ ಮಾಡಿದ್ದೀರಾ. ನಿಮ್ಗಲ್ದೆ ಇನ್ಯಾರಿಗೆ ಕಾಲ್ ಮಾಡಲಿ ಮೇಡಮ್? ನೋಡಿ, ನನಗೆ ಉಳ್ಕೊಳ್ಳೋದಕ್ಕೆ ಯಾವ ಜಾಗನೂ ಇಲ್ಲದೆ ಇರೋ ಹಾಗೆ ಮಾಡಿದ್ದಾನೆ ನಿಮ್ಮ ಮಗ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಉಳ್ಕೊಳ್ಳೋದಕ್ಕೆ ಒಳ್ಳೆ ಜಾಗದ ವ್ಯವಸ್ಥೆನ ನೀವೇ ಮಾಡಿಕೊಡ್ಬೇಕು. ವ್ಯವಸ್ಥೆ ಆಗಬೇಕು ಅಂತಂದರೆ ಮೊದಲು ಆ ಸೀತನ ಗಂಡ ಯಾರು, ಎಲ್ಲಿದ್ದಾನೆ ಅಂತ ಹುಡುಕಿ. ಹೌದು, ಇಷ್ಟು ದಿನ ಎಲ್ಲಿ ಡಿಸಪಿಯರ್ ಆಗಿಬಿಟ್ಟಿದ್ರಿ? ಇದೆಲ್ಲ ನಿಮ್ಮ ಮಗನ ದಯೆ. ಅದಕ್ಕೆ ಯಾವುದೋ ದಿಕ್ಕಿಲ್ಲದೆ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಉಳ್ಕೊಂಡಿದ್ದೀನಿ. ನಾ ಹೇಳಿದ ಕೆಲಸ ಆಗುತ್ತಲ್ವಾ? ಸೀತನ ಗಂಡನ ಹುಡುಕೊಡ್ತೀರಲ್ಲ? ಅದೇನು ಮಹಾ ಮೇಡಮ್, ಅವ್ರ ಅಣ್ಣ ಅದಕ್ಕೆ ಜುಟ್ಟು ನನ್ನ ಕೈಲೇ ಇದೆ. ಅವ್ರಿಗೆ ಕೇಳಿದ್ರೆ ಬಾಯಿ ಬಿಡ್ತಾರೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಆ ಕೆಲಸನ ನಾನು ಮಾಡಿಕೊಡ್ತೀನಿ. ಈಗ ನಾನು ಹೇಳಿರೋ ಕೆಲಸನ ನೀವು ಮಾಡಿಕೊಡಿ. ನಾಳೆ ನೀವಿರೋ ಜಾಗಕ್ಕೆ ನಮ್ಮ ಕಾರ್ ಬರುತ್ತೆ. ಅಲ್ಲಿಂದ ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ತಲುಪಿಸುತ್ತೆ. ಇಷ್ಟೊತ್ತಲ್ಲಿ ಯಾರು ಮಾತಾಡ್ತಿದ್ದಾರೆ? ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದಾರೆ? ಚಿಕ್ಕಿ,
ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಾ? ಐ ಆಮ್ ಸಾರಿ ಕಣೋ, ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್. ಚಿಕ್ಕಿ ಏನಾಯ್ತಂತ ಹೀಗೆ ಮಾತಾಡ್ತಿದ್ದೀರಾ? ನೀನು ನನ್ನ ಚಿಕ್ಕಿ ಚಿಕ್ಕಿ ಅಂತ ಕರೆದ್ರು ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಪ್ಪು. ಆದರೆ ನಾನು ಅದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಲ್ಲ. ಸೋತೆ ಅಲ್ವಾ? ಸೋತೆ ತಾನೇ? ಚಿಕ್ಕಿ ಪ್ಲೀಸ್, ನೀವು ಬಾಯಿ ತಪ್ಪಿನೋ ಆ ಥರ ಎಲ್ಲ ಮಾತಾಡಬೇಡಿ. ಇವಾಗ ಯಾರು ಏನಂದ್ರು ನಿಮಗೆ? ವಾಣಿ ಅಕ್ಕ, ವಾಣಿ ಅಕ್ಕ, ವಾಣಿ ಅಕ್ಕ. ಅಮ್ಮನ ಅಪ್ಪು, ಸಾರಿ. ನೀನು ಪುಟ್ಟ ಮಗು ಕಣೋ, ನಿನ್ನ ನನ್ನ ಮಡ್ಲಲ್ಲ ಹಾಕೋದ್ಲು ಅಕ್ಕ. ನಾನು ಅವಳ ಹಾಗೆ ನಿನ್ನನ್ನು ನೋಡ್ಕೋತೀನಿ, ಅವಳ ಹಾಗೆ ನಿನಗೆ ಪ್ರೀತಿ ಕೊಡ್ತೀನಿ ಅಂತ ನಂಬಬಹುದು. ನಂಬಿ ನನ್ನ ಮಡ್ಲೆಲ್ಲ ಹಾಕೋದ್ಲು ಕಡು. ಆದ್ರೆ ನಾನು ಸೋತೆ ಕಡು, ಒಬ್ಬ ತಾಯಿಯಾಗಿ ಸೋತೆ. ಮಾವಯ್ಯ ಸಹ ಅದೇ ನಂಬಿಕೆಯಲ್ಲಿ ಇನ್ನೂ ಇದ್ದಾರೆ. ಅವ್ರ ಕಣ್ಣಲ್ಲೂ ಸೋತೆ ಕಡು. ಚಿಕ್ಕಿ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈಗೆಲ್ಲ ಮಾತಾಡಬೇಡಿ. ವಾಣಿ ಅಕ್ಕ, ನಂಗೆ ನೆಮ್ಮದಿಯಾಗಿರೋದಕ್ಕೆ ಆಗ್ತಾ ಇಲ್ಲ ಕಣು. ನೆಮ್ಮದಿಯಾಗಿ ಮಲಗಿ ಎಷ್ಟು ದಿನ ಆಯ್ತು ಗೊತ್ತಾ? ನಿನ್ನ ಮದುವೆ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ವಾಟ್ ಅ ಫೇಲಿಯರ್. ಅಕ್ಕ, ನಾನು ಸೋತೆ ಕಣೆ, ನಾನು ಸೋತೆ. ನನ್ನನ್ನು ಕ್ಷಮಿಸ್ಬಿಡುವಾಗ. ಐ ಆಮ್ ಸಾರಿ ಅಕ್ಕ. ನಾನು ಸತ್ತ ಮೇಲೆ ಏನು ಮುಖ ತೋರಿಸ್ಲೋ? ಚಿಕ್ಕಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಚಿಕ್ಕಿ 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 ಎದೊಳಿ ಚಿಕ್ಕಿ 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 ಎದೊಳಿ ಚಿಕ್ಕಿ 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 ಎದೊಳಿ ಚಿಕ್ಕಿ. ಏನಾಯ್ತು ರಮ್ಮ ಭಾರ್ಗೋಗೆ? ಗೊತ್ತಿಲ್ಲ ಚಿಕ್ಕಪ್ಪ, ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ತಲೆ ತಿರುಗಿ ಬಿದ್ದೋದ್ರು. ಅಯ್ಯಯ್ಯೋ ಭಾರ್ಗೋ, ಭಾರ್ಗೋ ಏನಾಯ್ತಕ್ಕ? ಭಾರ್ಗೋ, ಅಕ್ಕ, ನಾನು ಹೇಳಿಲ್ವಾ ಅಕ್ಕನಿಗೇನೋ ಆಗಿದೆ ಅಂತ? ವಾಣಿ ಅಕ್ಕನ ಪದೇ ಪದೇ ನೆನ್ಸ್ಕೊಳ್ತಾರೆ ಇದ್ದಾರೆ, ಹೇಗೆಗೂ ಆಡ್ತಾ ಇದ್ದಾರೆ. ಅಕ್ಕ, ಹಾಂ, ವಾಣಿ ಅತ್ತಿಗೆ ನೆನೆಸ್ಕೊಳ್ದೇ ಇರೋ ದಿನಾದರೂ ಇರುತ್ತಾ ಇವಳ ಜೀವನದಲ್ಲಿ? ಪಾಪ ಪ್ರಜ್ಞೆ ಅನ್ನೋದೇ ಹಾಗೆ ಪ್ರತಿ ಕ್ಷಣ ಕಾಡುತ್ತೆ, ಚುಚ್ಚುತ್ತೆ. ಚಿಕ್ಕಿ ಭಾರ್ಗೋ, ಚಿಕ್ಕಿ ಭಾರ್ಗೋ. ಅಕ್ಕ, ಐ ಪ್ರಾಮಿಸ್ ಅಕ್ಕ, ಎಲ್ಲ ಸರಿ ಹೋಗುತ್ತೆ. ಮದುವೆ ಆಗುತ್ತೆ, ಈ ಮನೆಗೆ ವಾರಸ್ದಾರನು ಬರ್ತಾನೆ, ಮದುವೆ ನಾನು ಮಾಡಿಸ್ತೀನಿ. ಭಾರ್ಗವಿ, ಭಾರ್ಗವಿ, ಎಚ್ಚರ ಮಾಡ್ಕೊಳ್ಳಮ್ಮ, ಎಚ್ಚರ ಮಾಡ್ಕೊಳ್ಳಮ್ಮ. ಇಲ್ಲಿ ನೋಡು, ಇಲ್ಲಿ ಇಲ್ಲಿ. ಅಕ್ಕ ನೋಡಿ, ನೀರು ಕುಡೀರಿ ಒಂಚೂರು. ನೀರು ಏನಾಯ್ತಮ್ಮ ಭಾರ್ಗವಿ? ಓಹೋ, ರಾಮನ ಮದುವೆ ವಿಷಯನ ಮನಸ್ಸಿಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಿ ಅಂತ ಕಾಣಿಸುತ್ತೆ ನೀನು. ಎಲ್ಲ ಸರಿ ಹೋಗುತ್ತಮ್ಮ.
ಆ ಮದುವೆ ಆಗೋ ಹುಡುಗಿ ಜೊತೆ ನಾನು ಮಾತಾಡಿದ್ದೀನಮ್ಮ. ಅವ್ಳು ಹ್ಞೂ ಅಂತ ಅಂದ್ಬಿಟ್ರೆ ಸಾಕೋಗ್ಬಿಡ್ತದಲ್ಲ. ನಿನ್ನ ಸಮಾಧಾನವಾಗಿರಮ್ಮ. ಸೀತಾ ಒಂದ್ಲೇನು ಮಾತಾಡು ಅಪ್ಪು, ಒಪ್ಕೊಂಡ್ಲ ಅವಳು ಒಂದ್ಲ ಮಾತಾಡು ಅಪ್ಪು, ಒಪ್ಕೊಂಡ್ಲು ತಾನೆ? ಸೀತಾ ಒಪ್ಕೊಂಡೇ ಒಪ್ಕೋತಾಳಮ್ಮ. ನೀನು ನಿಶ್ಚಿಂತೆಯಾಗಿರು. ಹೋಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಮ್ಮ. ಏ ವಿಶ್ವ, ಸಾಧನ ನಿಧಾನಕ್ಕೆ ಕರ್ಕೊಂಡೋಗಿ ಮಲಗಿಸ್ರು. ಹುಷಾರು ಭಾರ್ಗವ್. ಚಿಕ್ಕಿ ಇವಾಗ ಓಕೆನಾ? ಐ ಆಮ್ ಬೆಟರ್. ಮಾವಯ್ಯ ಸಾರಿ, ಏನಾಯ್ತು ಗೊತ್ತಾಗ್ಲಿಲ್ಲ. ನಿಮ್ಮ ನಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟೆ. ಸಾರಿ ಮಾವಯ್ಯ. ನಮಗೇನು ತೊಂದರೆ ಇಲ್ಲಮ್ಮ, ನೀನು ಹೋಗಿ ಆರಾಮಾಗಿ. ಯಾ ಚಿಕ್ಕಿ, ನೀವು ಫಸ್ಟು ರಿಲ್ಯಾಕ್ಸ್ ಮಾಡಿ ಪ್ಲೀಸ್. ಬನ್ನಿ.